ಹೌದು ಗೈಸ್, ಈಗ ಇಲ್ಲೊಂದು ಅಪ್ಡೇಟ್ ಬರ್ತಿರೋಂಥದ್ದು. ಗಿಲ್ಲಿ ಸ್ಥಿತಿ ಗಂಭೀರವಾಗಿ ಆಸ್ಪತ್ರೆಗೆ ಶಿಫ್ಟ್ ಆಗಿದೆ. ಏನಾಗಿದೆ ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಈಗ ಗಿಲ್ಲಿ ಮತ್ತು ಕಾವ್ಯ ನಡುವೆ ನಡೆದಂಥ ಮಾತು ಸಂಭಾಷಣೆ ನೀವು ನೋಡಿರ್ತಾರೆ ನಿನ್ನೆ ಎಪಿಸೋಡ್ನಲ್ಲಿ. ಸದ್ಯ ಈಗ OTTಲಿ ಬರ್ತಿರೋದ್ರಲ್ಲಿ ಸದ್ಯ ಟಾಸ್ಕ್ನ ಟೈಮ್ ಕೂಡ ಮುಗಿದಿರುತ್ತೆ. ಮುಗಿದಾದ ಮೇಲೆ ನೇರವಾಗಿ ಕ್ಯಾಪ್ಟನ್ಸಿ ಆಯ್ಕೆ ಆಗಿರುತ್ತಾರೆ. ಈ ಸಂದರ್ಭವನ್ನು ಕಾವ್ಯ ಬಗ್ಗೆ ಹೇಳೋಕ್ಕೆ ಹೋದ್ರು ಕೂಡ ಕಾವ್ಯ ಅದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರು ನಮಗೆ ಮಾತಾಡ್ಸೋದೇ ಬಿಟ್ಟು ಇಗ್ನೋರೆನ್ಸ್ ಮಾಡ್ತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಅದಕ್ಕೆ ಗಿಲ್ಲಿ ತುಂಬಾ ಸಪ್ಪೆ ಕೂತಿದ್ದಾನೆ. ಇನ್ನೊಂದು ಕಡೆ ಧನುಷ್ ಮತ್ತು ರಘು ಇಬ್ಬರು ಕೂಡ ಸೈಕಲ್ ಬೆಳಗ್ಗೆ ತನಕ ತುಳಿತಾ ಇರಬೇಕಾಗುತ್ತೆ. ಅವ್ರು ಎಷ್ಟು ತನಕ ತುಳಿತಾರೆ ಅಲ್ಲಿಯ ತನಕ ಮಾತ್ರ ಮನೆಯವ್ರು ನಿದ್ದೆ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ. ಅದರಂತೆ ಇಬ್ಬರು ಕೂಡ ತುಂಬಾ ಕಷ್ಟಪಟ್ಟು ತುಂದಿರ್ತಾರೆ. ಅದರಂತೆ 7 ಅವರ್ 8 ಅವರ್ ಎಲ್ಲರೂ ಮನೆಯವರೆಲ್ಲ ನಿದ್ದೆ ಮಾಡ್ತಾರೆ. ಆದರೆ ಇಲ್ಲಿ ಧನುಷ್ ಅವರ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿದ್ದು ಕುಸ್ತ ಬಿದ್ದಿದ್ದಾರೆ, ಪ್ರಜ್ಞೆನೇ ತಪ್ಪಿ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಅವರಿಗೆ ಬಿಗ್ ಬಾಸ್ ಮನೆಯೊಳಗಡೆ ಟ್ರೀಟ್ಮೆಂಟ್ ಕೊಡೋ ಸಾಲಿಲ್ಲ. ಸದ್ಯ ಅವ್ರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆಂಬುಲೆನ್ಸ್ ತಂದು ಈಗ ಧನುಷ್ ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಈಗ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ ಎಂಬ ಮಾಹಿತಿ ಬರ್ತಾ ಇರೋಂಥದ್ದು. ಸದ್ಯ ಅವರೊಂಥರ